ಸಿದ್ದರಾಮಯ್ಯ ಅವರು ಬಹಳ ದಿನಗಳ ದಾಖಲೆ ಮುರಿದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹೆಮ್ಮೆಯ ವಿಷಯ. ಉನ್ನತ ಸ್ಥಾನಕ್ಕೆ ಬರುವುದಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ನಾನು ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹುಕ್ಕೇರಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ. 5 ವರ್ಷಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಅಂತ ನಾವು ಭಾವಿಸಿದ್ದೇವೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಹ ಸಿಎಂ ಅವರೇ ಹೇಳಿದ್ದಾರೆ. ಈಗಾಗಲೇ ಅರ್ಧ ಆಗಿದೆ, ಇನ್ನು ಅರ್ಧ ಅವರೇ ಇದ್ರೆ ಒಳ್ಳೆಯದು. ನಾಯಕತ್ವದ ಬದಲಾವಣೆ ವಿಚಾರ ರಾಜಕೀಯ ಪಕ್ಷಗಳು ಅಂದ ಮೇಲೂ ಗೊಂದಲ ಇದ್ದೇ ಇರುತ್ತೆ. ಬಳ್ಳಾರಿ ಗಲಾಟೆಗೆ ಸಂಬಂಧಿಸಿದಂತೆ ತನಿಖೆ ನಡೆದಿದೆ. ಕೇಸ್ ದಾಖಲಾಗಿದ್ದು ಅರೆಸ್ಟ್ ಮಾಡಿದ್ದಾರೆ. ಯೂನಿಯನ್ ಲೀಡರ್ ಮೇಲೆ ಸವದಿ ಹಲ್ಲೆ ಮಾಡಿದ್ದಾರೆ ಆರೋಪ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿಕೆ. ತನಿಖೆ ಆಗಬೇಕು, ತನಿಖೆಯಿಂದಲೇ ಯಾರು ತಪ್ಪಿತಸ್ಥರು ಎಂದು ಗೊತ್ತಾಗುತ್ತೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹೇಳಿಕೆ. ಅದೊಂದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸಾಕಷ್ಟು ಜನ ಇನ್ನೂ ಅವರೇ 2 ವರ್ಷ ಮುಂದುವರಿಬೇಕಂತ ತಾವು ಕೂಡ ಮಾತಾಡಿದ್ದೀವಿ. 5 ವರ್ಷ ನಾವೆಲ್ಲ ಭಾವಿಸಿದ್ವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಸರ್, ಮುಂಜಾನೆ ಬಜೆಟ್ ಮಂಡನೆ ಮಾಡ್ತಾರೆ. ಇನ್ನೆಷ್ಟು 15 ದಿವಸ ತಿಂಗಳು ಉಳಿದಿದೆ, ಅಷ್ಟೇ. ಒಂದು ತಿಂಗಳಿದೆ, ಫೆಬ್ರವರಿ 1ಕ್ಕೆ ಆಗ್ಬೋದು. ಸರ್, ನಾಯಕತ್ವ ಗೊಂದಲ ವಿಚಾರ ಇರುವಂಥ ಸರ್ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಅರಸೋರ ರೆಕಾರ್ಡ್ ಬ್ರೇಕ್ ಮಾಡಿರುವಂಥ ಗೊಂದಲ ಇರೋದು ರಾಜಕೀಯ ಪಕ್ಷದ ಮ್ಯಾಗ ಗೊಂದಲ ಇರುತ್ತೆ, ಅದ್ರ ಪ್ರಶ್ನೆ ಇಲ್ಲ. ಗೊಂದಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗೊಂದಲ ಇದ್ದೇ ಇರ್ತೈತೆ. ಸರಿ ಮಾಡ್ತಾ ಒಯ್ದೇ ಅಷ್ಟೇ ನಮ್ಮ ಇವರು ಅವರ ಆಪ್ತರಲ್ಲಿ ಒಬ್ಬರಾಗಿಂದ ರಾಜನ್ ಅವ್ರು ಮಾತಾಡುವಂಥದ್ದು. ಏನಾದರೂ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮ ಬೀರುತ್ತೆ ಅನ್ನೋ ಮಾತು. ನೋಡೋಣ, ಅದ್ರ ಬಗ್ಗೆ ಸಮಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ. ಈಗಂತ ಅಂಥ ಸಂದರ್ಭ ಬಂದಿಲ್ಲ ಇನ್ನೂ. ಈಗ ಅವರೇ ಇರ್ತಾರೆ, ನೋಡೋಣ. ಸರ್, ಬಳ್ಳಾರಿ ಗಲಾಟೆ ಬಗ್ಗೆ ಈಗಲ್ಲಿ ತನಿಖೆ ನಡೆದಿದೆ. ಎಲ್ಲ 2 ತಂಡದವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ದಾಖಲಾಗಿದೆ. ಸೊ ಸರಿಯಾಗಿ ತನಿಖೆ ನಡೀತಾ ಇದ್ದಾರೆ. ಸರ್, ನಿನ್ನೆ ಸೌದಿ ಅವರ ವಿಷಯದಲ್ಲಿ ಹಲ್ಲೆ ಆಗಿದೆ, ಯೂನಿಯನ್ ಲೀಡರ್ ಮೇಲೆ ಹಲ್ಲೆ ಆಗಿದೆ. ನೋಡ್ಬೇಕಲ್ಲ, ಪೊಲೀಸ್ ತನಿಖೆ ಆದಾಗ ಗೊತ್ತಾಗೋದಿಲ್ಲ ಯಾರ್ದು ಏನಂತ. ಸೊ ತನಿಖೆ ಆಗಲಿ, ಆದ್ಮೇಲೆ ನೋಡೋಣ ಯಾರು ತಪ್ಪಿಸ್ತಾರಂತ ಗೊತ್ತಾಗುತ್ತಿಲ್ಲ. ಸರ್, ಈಗ ಪ್ರಮುಖವಾಗಿ ಮೊದಲನೇ ಮಹಾಯುದ್ಧ ಆಗಿದೆ, ಅದರಲ್ಲಿ KB ಗೆದ್ದಿದ್ದೀವಿ ನಾವು. 2ನೇ ಯುದ್ಧ ಗ್ರಾಮ ಪಂಚಾಯತ್ ಇದೆ, 3ನೇ ಯುದ್ಧ 28 ಅದನ್ನು ನೋಡೋಣ. ಅದು ಮತ್ತು ಎಲ್ಲರೂ ಮತ್ತು ಎಲ್ಲರೂ ಗೆಲ್ಲಕ್ಕೆ ಬರ್ತಾರೆ, ಸೋಲಕ್ಕೆ ಯಾರು ಬರ್ತಾರೆ? ಎಲ್ಲ ನಿಲ್ಲವರು ಅವ್ರ ಜೊತೆ ಇದ್ದವರು ಗೆಲ್ಲಕ್ಕಿಂತ ಬರ್ತಾರೆ. ಅದಿನ್ನೂ ಭಾಳ ದೂರ ಇದೆ, ನೋಡೋಣ. ಇನ್ನೂ ಭಾಳ ನಮ್ಮ ಹೋರಾಟ ಯಾವುದು ಇರುತ್ತೆ ಸರ್? ನಮ್ಮ ಹೋರಾಟ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋಲ್ರ. ಎಲ್ಲ ಚುನಾವಣೆ ಗೆಲ್ಲಲಿಕ್ಕೆ ನಿಲ್ತಾರೆ, ಯಾರು ಸೋಲಕ್ಕೆ ನಿಲ್ಲಲ್ಲ. 28 ಬಂದಾಗ ನೋಡೋಣ ಅದ್ರ ಬಗ್ಗೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.